ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಕೊಂಬೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಅಕ್ಷಯ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಅಪೋಲೋ ಆಸ್ಪತ್ರೆ ಮುಂದೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಅಕ್ಷಯ್ ಕುಟುಂಬಕ್ಕೆ ಬಿಬಿಎಂಪಿಯಿಂದ 5 ಲಕ್ಷ ರೂಪಾಯಿ ಪರಿಹಾರ. ಗುತ್ತಿಗೆ ಆಯಿತು, ಈಗ ವಸತಿ ಯೋಜನೆಗಳಲ್ಲೂ ಮುಸ್ಲಿಂ ಮೀಸಲಾತಿ. ಕ್ಯಾಬಿನೆಟ್ನಲ್ಲಿ ವಿಷಯ ಪ್ರಸ್ತಾಪಿಸಿದ ಸಚಿವ ಜಮೀರ್ ಅಹಮದ್ ಖಾನ್. ಇದು ಎಲ್ಲ ಅಲ್ಪಸಂಖ್ಯಾತರಿಗೂ ಅನ್ವಯ ಎಂದ ಎಚ್.ಕೆ. ಪಾಟೀಲ್. ಬೆಂಗಳೂರಲ್ಲಿ ಸಂಪ್ನಲ್ಲಿ ಮನುಷ್ಯನ ಅಸ್ಥಿಪಂಜರ ಪತ್ತೆ. ಬೆಚ್ಚಿಬಿದ್ದ ಬೇಗೂರಿನ ಕ್ರೆಡೆನ್ಸಾ ಅಪಾರ್ಟ್ಮೆಂಟ್ ಜನರು. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಸ್ಥಿಪಂಜರ ಎಫ್ಎಸ್ಎಲ್ಗೆ ರವಾನೆ. ಶಾಲೆಯ ಫಲಿತಾಂಶದ ಆಸೆಗೆ ವಿದ್ಯಾರ್ಥಿಗಳಿಗೆ ಧೋಖಾ. 100% ಫಲಿತಾಂಶ ಆಸೆಗೆ ಚೆನ್ನಾಗಿ ಓದದ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್. ಪೋಷಕರಿಗೆ ಗೊತ್ತಿಲ್ಲದೆ ಬೆಂಗಳೂರಿನ ಸೈಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ ಕಳ್ಳಾಟ. ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ನಿಗದಿ. ಆಗಸ್ಟ್ 11ರಿಂದ ಮಳೆಗಾಲದ ಅಧಿವೇಶನ ಆರಂಭ. 2 ವಾರಗಳ ಕಾಲ ನಡೆಯಲಿರುವ ಸದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.